ಪ್ರೇಸ್ ಲಾರ್ಡ್. ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. 1 ಕೊರಿಂಥಿ 9ನೇ ಅಧ್ಯಾಯ 24ನೇ ವಚನ. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದೋ? ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡಿರಿ. ಹಲ್ಲೆಲೂಯಾ. ಸೊ ಪ್ರಿಯರೇ, ದೇವರಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಓಡ್ತಾ ಇದ್ದೇವೆ. ಹಲ್ಲೆಲೂಯಾ. ಸೊ ಅದರಲ್ಲಿ ನಮಗೆ ಒಂದು ಬಹುಮಾನ ಇದೆ. ಸೊ ಆ ಬಹುಮಾನ ತಗೊಳ್ಳೋದಕ್ಕೋಸ್ಕರ ನಾವು ಓಡ್ತಾ ಇರಬೇಕಂತೆ. ಹಲ್ಲೆಲೂಯಾ. ಓಡ್ತಾ ಇರಬೇಕು, ನಿಲ್ಲಬಾರ್ದು. ಯಾಕೆ? ನಾವು ಅದನ್ನು ತೊಗೊಳ್ಬೇಕಂದ್ರೆ ಓಡ್ತಾನೆ ಇರಬೇಕು ಹೊರತು ನಿಂದ್ರಕ್ಕೆ ಹೋಗ್ಬಾರ್ದು. ಯಾಕೆಂದರೆ ನೀನು ನಿಂತ್ಕೊಂಡ್ಬಿಟ್ಟು ಅಂದರೆ ಆ ಬಿರುದು ಇನ್ನೊಬ್ಬರು ತಗೊಂಡ್ರೆ, ಹಲ್ಲೆಲೂಯಾ, ನೀನು ನಿಂತ್ಕೊಂಡ್ಬಿಟ್ರೆ ನಿನ್ನ ಬಿರುದು ಬೇರೆಯವ್ರಿಗೆ ಬಹುಮಾನ ಆಗಿ ಹೋಗ್ಬಿಟ್ರೆ ಹೆಂಗೆ? ಹಲ್ಲೆಲೂಯಾ. ಸೊ ಬ್ರದರ್ ಆ್ಯಂಡ್ ಸಿಸ್ಟರ್, ನಾನು ಇಲ್ಲಿ ಹೇಳ್ತೇನೆ ಏನಂತ ಹೇಳಿದ್ರೆ, ಈಗ ನಮಗೆ ಸ್ಪೋರ್ಟ್ಸ್ ಆಟ ಆಡಿಸ್ತಾ ಇದ್ದಾರೆ. ಸ್ಪೋರ್ಟ್ಸಲ್ಲಿ ನಾವು ಆಟ ಆಡುವಾಗ ರನ್ನಿಂಗ್ ರೇಸ್ ನಮಗೆ ಇಟ್ಟಿರ್ತಾರೆ ಅಲ್ವಾ? ಸೊ ಅಲ್ಲಿ ಹಲವಾರು ಜನಗಳು ಕೂಡ ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ನಮಗೊಂದು ಬಹುಮಾನಲ್ಲಿ ಇಟ್ಟಿರ್ತಾರೆ. ನಾವು ಅದನ್ನು ಹೋಗಿ ಗೋಲ್ ರೀಚ್ ಆಗಬೇಕು ಅಲ್ವಾ? ನಾವಲ್ಲಿ ರೀಚ್ ಆಗಬೇಕಂದ್ರೆ ನಾವು ಫಸ್ಟು ನೋಡ್ತೀವಿ ಎಷ್ಟಿಂದ ಎಷ್ಟು ಇದೆ. ಹಲ್ಲೆಲೂಯಾ. ನಾನು ಎಷ್ಟು ದೂರ ಓಡಬೇಕು, ನಾನು ಎಷ್ಟೇ ದೂರ ಆದರೂ ಪರವಾಗಿಲ್ಲ, ನಾನು ಆ ಬಹುಮಾನ ತೊಗೊಳ್ಬೇಕಂದ್ರೆ ನಾನು ಓಡಲೇಬೇಕಂತ ಓಡ್ತೀವಿ. ಹಲ್ಲೆಲೂಯಾ. ನಾನು ಬಿದ್ದರೂ ನಾನು ಎದ್ದೇಳ್ತೇನೆ, ನನಗೆ ಪೆಟ್ಟಾದರೂ ನಾನು ಎದ್ದೇಳ್ತೇನೆ. ಪ್ರತಿಯೊಂದು ನೋವನ್ನು ಕೂಡ ನಾನು ಅನುಭವಿಸ್ಕೊಂಡು ಕೂಡ ಹಲ್ಲೆಲೂಯಾ ನಾನು ಆ ಬಿರುದನ್ನು ಪಡ್ಕೊಳ್ತೇನೆ ಅಂತ ಓಡ್ತೀವಿ ಅಲ್ವಾ? ಹಲ್ಲೆಲೂಯಾ. ಓಡ್ತೇವೆ. ಈಗ ನಮಗೆ ಲೈನಿಗೆ ನಿಂದಿರಿಸ್ಬಿಟ್ಟು ಓಡ್ರಿ, ನಿಮಗೊಂದು ಬಹುಮಾನ ಇದೆ ಅಂತ ಹೇಳಿದ್ರೆ ನಾವು ಓಡ್ತೇವೆ ಪ್ರಿಯರೇ. ಓಡೋ ಟೈಮಲ್ಲಿ ಬೀಳ್ತೀವಿ, ಪೆಟ್ಟಾಗುತ್ತೆ, ಓಡೋಕ್ಕಾಗಲ್ಲ. ನಮ್ಮ ಮುಂದೆ ಇನ್ನೊಬ್ಬರು ಮುಂದೆ ಹೋಗ್ಬಿಡ್ತಾರೆ. ಸೊ ಅವಾಗ ಏನು ಅನಿಸುತ್ತೆ, ನಾನು ಫಸ್ಟ್ ಹೋಗ್ಬೇಕಂತೇಳಿ ಓಡ್ತೀವಿ ಅಲ್ವಾ? ಬಿದ್ದರೂ ಕೂಡ ಎದ್ದು ಓಡ್ತೀವಿ. ಹಲ್ಲೆಲೂಯಾ. ಬಿದ್ದರೂ ಕೂಡ ಎದ್ದು ಓಡ್ತೀವಿ. ಕಾಲಿಗೆ ಏನಾದರೂ ಕಲ್ಲು ತೆಗಿಲಿತ್ತಂದ್ರೂ ಕೂಡ ಅದನ್ನು ತೆಕ್ಕೊಂಡು ಓಡ್ತೀವಿ. ಮುಳ್ಳು ತೆಗಿಲಿದ್ರು ಕೂಡ ಅದನ್ನು ತೆಕ್ಕೊಂಡು ಓಡ್ತೀವಿ. ಗಾಜು ಒಂದು ವೇಳೆ ಕಾಲಿಗೆ ಚುಚ್ಚಿದ್ರೂ ಕೂಡ ನಾವು ಅದನ್ನು ತೆಕ್ಕೊಂಡು, ನಮಗೆ ಬ್ಲಡ್ ಬರ್ತಾಯಿದ್ರು ಕೂಡ, ರಕ್ತ ಬರ್ತಾಯಿದ್ರು ಕೂಡ ನಾವೇನು ಮಾಡ್ತೀವಿ, ಅದನ್ನೆಲ್ಲವನ್ನು ಕಡೆಗಣಿಸ್ಬಿಟ್ಟು ನಾವು ಓಡ್ತೀವಿ. ನಮ್ಮ ಫೋಕಸ್ ಎಲ್ಲ ಎಲ್ಲಿದೆ? ಹಲ್ಲೆಲೂಯಾ. ನಮ್ಮ ಫೋಕಸ್ ಎಲ್ಲ ಎಲ್ಲಿದೆ? ನಮಗೆ ಆ ಬಹುಮಾನ ಬೇಕು ಅನ್ನೋದ್ರ ಮೇಲೆ ಇದೆ. ನಮಗೆ ಈ ನೋವು ಎಷ್ಟೇ ಬಂದರೂ ಎಷ್ಟೇ ನೋವಾದ್ರೂ ನಮಗೆ ಫಸ್ಟ್ ಆ ಗುರಿ ಮುಟ್ಟಬೇಕು ನಾನು ಅಲ್ವಾ? ಆ ಗುರಿ ಮುಟ್ಟಲೇಬೇಕು ನಾನು. ಸೊ ಅದನ್ನು ನಾನು ತೊಗೊಳ್ಳೇಬೇಕು, ನಾನು ಪಡ್ಕೊಳ್ಳೇಬೇಕು, ಅದನ್ನು ನಾನು ಯಶಸ್ಸು ತೊಗೊಳ್ಳೇಬೇಕಂತ ನಮಗೆ ನೋವಾದರೂ, ಬಿದ್ದರೂ, ಎದ್ದರೂ, ಪೆಟ್ಟಾದರೂ, ಏನೇ ಆದರೂ ಕೂಡ ಓಡ್ತೇವೆ. ಹಲ್ಲೆಲೂಯಾ. ಓಡ್ತಾನೇ ಇರ್ತೇವೆ. ಓಡಿ ನಾವು ಆ ಬಹುಮಾನವನ್ನು ತೆಗೆದುಕೊಂಡಾಗಲೇ ನಮಗೆ ಅದಕ್ಕೆ ಸಂತೋಷ ಸಿಗ್ತದೆ. ಹಲ್ಲೆಲೂಯಾ. ಯಾಕೆ? ಇಷ್ಟೆಲ್ಲ ಎದ್ದು ಬಿದ್ದು ಓಡಿ ನಾನು ನೋವು ಆದರೂ ಕೂಡ, ನನಗೆ ಪೆಟ್ಟು ಬಿದ್ದರೂ ಕೂಡ, ನನಗೆ ಬ್ಲಡ್ ಬಂದರೂ ಕೂಡ, ನನಗೆ ಏನೇ ಒಂದು ಮುಳ್ಳು ಚುಚ್ಚಿದ್ರೂ ಕೂಡ ಕಾಲಿಗೆ, ನಾನು ಅದನ್ನೆಲ್ಲ ಸೈಡಿಗೆ ಪಕ್ಕಕ್ಕೆ ಹಾಕ್ಬಿಟ್ಟು ನಾನು ಓಡ್ತಿದ್ದೇನೆ. ನಾನು ಓಡಿ ನಾನು ಇದನ್ನು ತೊಗೊಂಡಿನಪ್ಪ ಅಂತ ಎಷ್ಟು ಖುಷಿ ಇರುತ್ತಲ್ವಾ? ಹಲ್ಲೆಲೂಯಾ. ಎಷ್ಟು ಖುಷಿ ಇರುತ್ತೆ. ಅದನ್ನು ಕೊಡೋರಿಗೂ ಕೂಡ ಖುಷಿ ಇರುತ್ತೆ. ಯಾಕೆ? ಫಸ್ಟ್ ಬಂದಿದ್ದಾನಲ್ಲಪ್ಪ ಹುಡುಗ, ಬಿದ್ದು ಎದ್ದು ಪೆಟ್ಟು ಮಾಡಿಕೊಂಡ್ರು ಕೂಡ ಬಂದಿದ್ದಾನೆ, ಫಸ್ಟ್ ಬಂದಿದ್ದಾನೆ, ಇವನು ಎಲ್ರಿಗಿಂತ ಬಂದಿದ್ದಾನೆ. ಹಲ್ಲೆಲೂಯಾ. ಅವನಿಗೆ ಪ್ರತಿಯೊಂದು ನೋವಿದ್ರೂ ಕೂಡ ಎಲ್ಲರನ್ನ ತಟ್ಟಾಯ್ದು ಹಾಕಿ ಬಂದಿದ್ದಾನೆ ಅವನಿಗೆ ಬಿರುದು ತೊಗೊಳ್ಬೇಕಂತ ಹೇಳಿ. ಹಲ್ಲೆಲೂಯಾ. ಅವನಿಗೆ ಗೆದ್ದುಕೊಂಡಿದ್ದಾನಂತ ಕೊಡೋರಿಗೂ ಎಷ್ಟು ಖುಷಿಯಾಗಿರ್ತದೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಖುಷಿಯಾಗಿರ್ತದೆ. ಸೊ ಒಂದು ಸ್ಪರ್ಧೆಯಲ್ಲಿ, ಒಂದು ಆಟದಲ್ಲಿನೇ, ಒಂದು ಸ್ಪೋರ್ಟ್ಸ್ ಆಟದಲ್ಲಿನೇ ನಮಗೆ ಇಷ್ಟೆಲ್ಲ ಬಹುಮಾನ ಸಿಗುವಾಗ, ನಮಗೆ ಇಷ್ಟೆಲ್ಲ ಸಂತೋಷ ಸಿಗುವಾಗ, ನಮಗೆ ಇಷ್ಟೆಲ್ಲ ಗೌರವಗಳು, ಹಲ್ಲೆಲೂಯಾ, ಹೆಮ್ಮೆ, ಗೌರವ, ಕಂಗ್ರ್ಯಾಚುಲೇಷನ್ ಹೇಳೋದು ಯಾರು? ಹಲ್ಲೆಲೂಯಾ. ಈ ರೀತಿಯಾಗಿ ಪ್ರತಿಯೊಂದು ಕೂಡ ನಮಗೆ ಆರೈಸೋರು ಯಾರು? ಈ ರೀತಿಯಾಗಿ ನಮಗೆ ಸಿಗುವಾಗ ಅದೇ ನೀನು, ಹಲ್ಲೆಲೂಯಾ, ಅದೇ ನೀನು ನಿಜವಾದ ಕ್ರಿಸ್ತನಾಗ್ಬಿಟ್ಟು, ನಿಜವಾದ ದೇವರನ್ನು ತಿಳ್ಕೊಂಡು ಓಡ್ತಾ ಇಲ್ವಲ್ಲ ಬ್ರದರ್ ಆ್ಯಂಡ್ ಸಿಸ್ಟರ್? ಹಲ್ಲೆಲೂಯಾ. ಓಡ್ತಾ ಇಲ್ವಲ್ಲ? ನಿನಗೆ ಇಕ್ಕಿರೋ ಆ ಬಹುಮಾನ ಅಲ್ಲಿದೆ, ಬೇರೆಯವ್ರು ಅಪ್ಪಿಸ್ಕೊಂಡ್ರೆ, ಹಲ್ಲೆಲೂಯಾ, ಬೇರೆ ಕಿತ್ಕೊಂಡ್ಬಿಟ್ರೆ ಏನು ಮಾಡ್ತೀಯ? ಸೊ ಅದಕ್ಕೆ ನಿನಗೆ ಎಷ್ಟೇ ಪೆಟ್ಟಾದರೂ ಕೂಡ ನೀನು ಎದ್ದು ಓಡಬೇಕಲ್ವಾ? ನಿನಗೆ ಇಷ್ಟ ಇಲ್ವಾ ಆ ಬಿರುದು ನಾನು ತೊಗೊಳ್ಬೇಕಂತ? ನಿನಗೆ ಇಷ್ಟ ಇಲ್ವಾ?
ನಮ್ಮ ತಂದೆಯಾದ ಕರ್ತನು ಆ ಬಹುಮಾನ ನಿನಗೆ ಕೊಡಬೇಕಂತ ನಿನ್ನನ್ನು ಆಟಕ್ಕೆ ಬಿಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮೆಲ್ಲರನ್ನು ಕೂಡ ಆಟಕ್ಕೆ ಬಿಟ್ಟಿದ್ದಾರೆ. ಸೊ ಆ ಬಹುಮಾನ ತಗೊಳ್ಬೇಕಂದ್ರೆ ಪ್ರತಿಯೊಂದು ನೋವು ಕೂಡ ನಿನಗೆ ಎದುರಾಗುತ್ತೆ, ಪ್ರತಿಯೊಂದು ಅವಮಾನ ಆಗುತ್ತೆ, ಪ್ರತಿಯೊಂದು ಶೋಧನೆ ಬರುತ್ತೆ, ಪ್ರತಿಯೊಂದು ಸಂಕಟ ಬರುತ್ತೆ. ಹಲ್ಲೆಲೂಯಾ. ಪ್ರತಿಯೊಂದು ಬಡತನ ಬರುತ್ತೆ, ಕೊರತೆ ಬರುತ್ತೆ, ಕಣ್ಣೀರು ಬರುತ್ತೆ, ಎಕ್ಸೆಟ್ರಾ ಇನ್ನೂ ಹಲವಾರು ರೀತಿಯಾಗಿ ನಿನಗೆ ಶೋಧನೆಗಳು ಬರುತ್ತೆ ಪ್ರಿಯರೇ ನಿನ್ನ ಜೀವಿತದಲ್ಲಿ. ಸಾಕಪ್ಪ, ನಾನು ಯಾಕಾದರೂ ದೇವರನ್ನ ನಂಬ್ಕೊಂಡೇನೋ, ನನಗೆ ಈ ರೀತಿ ಬೈತಾ ಇದ್ದಾರೆ, ಈ ರೀತಿ ಅಂತ ಇದ್ದಾರೆ, ಈ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ, ನಾನು ನಿಜವಾದ ದೇವ್ರು ತಿಳ್ಕೊಂಡು ಕೂಡ ಹಲ್ಲೆಲೂಯಾ ಇವ್ರು ನನ್ನ ನಂಬ್ತಾ ಇಲ್ಲ, ನಾನು ದೇವ್ರ ಒಟ್ಟಿಗೆ ಮಾತಾಡ್ತೀನಿ ಅಂದರೆ ನಾನು ನಂಬ್ತಾ ಇಲ್ಲ, ನಾನು ವಾಕ್ಯ ಹೇಳ್ತೀನಿ ಅಂತ ಹೇಳಿದ್ರೆ ನನಗೆ ಯಾರೂ ಬಿಡ್ತಾ ಇಲ್ಲ. ಹಲ್ಲೆಲೂಯಾ. ಮುಂದೆ ಹೋಗಿ ನಾನು ಏನಾದರೂ ಸಭೆಯಲ್ಲಿ ಆಡಬೇಕಂದ್ರೂ ಕೂಡ ನನಗೆ ದೇವರ ಆಡೋದಕ್ಕೆ ಬಿಡ್ತಾ ಇಲ್ಲ. ಹಲ್ಲೆಲೂಯಾ. ನನಗೆ ವಾಕ್ಯ ಹೇಳೋದಕ್ಕೂ ಕೂಡ ನನಗೆ ಬಿಡ್ತಾ ಇಲ್ಲ. ಬೇಡ ಬಿಡು, ನನ್ನನ್ನು ಯಾರೂ ಸೇರ್ತಾ ಇಲ್ಲ, ಹಲ್ಲೆಲೂಯಾ, ನನ್ನ ಯಾರೂ ಪ್ರೀತಿಸ್ತಾ ಇಲ್ಲ ಅಂತ ಯಾಕೆ ನೀನು ಯೋಚನೆ ಮಾಡ್ತಾ ಇದೀಯಾ ಬ್ರದರ್ ಆ್ಯಂಡ್ ಸಿಸ್ಟರ್? ಹಲ್ಲೆಲೂಯಾ. ನಿಜವಾದ ನಮ್ಮ ತಂದೆಯಾದ ಕರ್ತನು ನಮ್ಮನ್ನು ಸೃಷ್ಟಿ ಮಾಡಿರುವ ದೇವರೇ ಹೇಳ್ತಾ ಇದ್ದಾನಲ್ವಾ, ಯಾಕಪ್ಪ ನೀನು ಅಳ್ತಾ ಇದೀಯಾ, ಯಾಕಮ್ಮ ನೀನು ಚಿಂತೆ ಮಾಡ್ತಾ ಇದ್ದೀಯಾ? ಹಲ್ಲೆಲೂಯಾ. ನಿನಗೋಸ್ಕರ ನಾನು ಪ್ರಾಣ ಕೊಟ್ಟಿದ್ದೀನಿ ಕಂದ. ಹಲ್ಲೆಲೂಯಾ. ಏನೇ ಸಮಸ್ಯೆ ಆದರೂ ಕೂಡ ನನಗೆ ಬಂದು ಹೇಳ್ಕೊ, ನಾನು ನಿನಗೆ ಪರಿಹಾರ ಮಾಡ್ತೇನೆ. ಆದರೆ ಓಟ ಓಡೋದು ಮಾತ್ರ ನಿಂದ್ರಿಸ್ಬೇಡ. ಹಲ್ಲೆಲೂಯಾ. ನಿನಗೆ ಕೊಡಬೇಕಂತ ಬಹುಮಾನ ನನ್ನ ಕೈಯಲ್ಲಿನೇ ಇದೆ. ನೀನು ಯಾವಾಗ ಆಟ ಮುಗಿಸ್ತೀಯೋ ಏನೋ, ಅದರಿಂದ ಯಾವಾಗ ಗೆದ್ದುಕೊಂಡು ಬರ್ತೀಯೇನೋ ಅಂತ ನನ್ನ ಕೈಯಲ್ಲೇ ಹಿಡ್ಕೊಂಡು ನಾನು ಕೂತ್ಕೊಂಡಿನಿ ನಿನಗೆ ಕೊಡಬೇಕಂತ. ಹಲ್ಲೆಲೂಯಾ. ನೀನು ಕೊಡಬೇಕಂತ ನನ್ನ ಕೈಯಲ್ಲೇ ಇಟ್ಕೊಂಡಿನಿ ನಾನು. ಆದರೂ ನೀನು ಓಡ್ತಾ ಇಲ್ಲ, ಏನೋ ಒಂದು ನೋವಾಗೈತೆ ಅಂತೇಳಿ ಹಿಂದೆ ಹೋಗ್ತಾ ಇದೀಯಾ. ನೀನು ಹಿಂದೆ ಹೋಗ್ತಾ ಇದೀಯ ಅಂದರೆ ನಿನ್ನ ಜಾಗದಲ್ಲಿ ಇನ್ನೊಬ್ಬರು ಬರ್ತಾರೆ, ಅದನ್ನು ತಗೊಳ್ತಾರೆ ನಿನಗೆ. ಹಲ್ಲೆಲೂಯಾ. ಇಷ್ಟು ದಿನ ನೀನು ಮಾಡಿರೋ ಕಷ್ಟಕ್ಕೆ ಪ್ರತಿಫಲ ಬೇಡವಾ? ಇಷ್ಟು ದಿನ ನೋವು ಅನುಭವಿಸ್ಕೊಂಡೋಗಿಯಾ? ಹಲ್ಲೆಲೂಯಾ. ಇಷ್ಟು ದಿನ ನೋವು ಪ್ರತಿಯೊಂದು ಕೂಡ ಅನುಭವಿಸ್ತಾ ಇದೀಯಾ, ಮುಂದೆನೂ ಕೂಡ ಅನುಭವಿಸ್ತೀಯಾ. ಆದರೂ ಕೂಡ ಮುಂದೆ ಬರ್ತಾ ಇಲ್ವಲ್ಲ. ಹಲ್ಲೆಲೂಯಾ. ಮುಂದೆ ಬರ್ತಾ ಇಲ್ವಲ್ಲ. ಇಷ್ಟೆಲ್ಲ ನೋವು ಅನುಭವಿಸ್ತಿದೆಯಾ, ಅನುಭವಿಸಿದ್ರು ಕೂಡ ಏನೋ ಬಿಡಪ್ಪ, ಬೇಡ ದೇವ್ರು ನನಗೆ. ಹಲ್ಲೆಲೂಯಾ. ನನಗೆ ಬೇಡ, ಈ ಓಟ ನನ್ನ ಕೈಲಿ ಆಗ್ತಾ ಇಲ್ಲ, ಈ ಮಾರ್ಗ ನನಗೆ ಸರಿಯಾಗಲ್ಲ. ಮೊದಲಿಂದಿದ್ದೆ ಚೆನ್ನಾಗಿದ್ದೆ, ಎಂಜಾಯ್ಮೆಂಟ್ ಮಾಡ್ಕೊಂಡಿದ್ದೆ. ಹಲ್ಲೆಲೂಯಾ. ಮೊದಲು ಚೆನ್ನಾಗಿದ್ದೆ, ಫ್ರೆಂಡ್ ಜೊತೆಗೆ ಆಟ ಆಡ್ಕೊಂತ ಮಜಾ ಮಾಡಿಕೊಂಡೆ, ಲೈಫಲ್ಲಿ ಚೆನ್ನಾಗಿದ್ದೆ, ತಿನ್ಕೊಂಡು ಉಣ್ಕೊಂಡು. ಇದು ಏನು ನನಗೆ ಕಷ್ಟ ಗುರು? ಹಲ್ಲೆಲೂಯಾ. ಇದೇನು ನನಗಿದು ಶೋಧನೆ? ಪ್ರತಿ ಒಂದರಲ್ಲೂ ಕೂಡ ನನಗೆ ಶೋಧನೆ. ಪ್ರತಿ ದಿನವೂ ಕೂಡ ನಾನು ಎದುರಿಸ್ಬೇಕು, ಒಂದಲ್ಲ ಒಂದು ಎದುರಿಸ್ಲೇಬೇಕು. ಒಂದು ಎದುರಿಸಿನಂದ್ರೆ ಇನ್ನೊಂದು ಎದುರಿಸ್ಬೇಕಂತ ಯೋಚನೆ ಮಾಡ್ತಾ ಇದೀಯಾ? ಹಲ್ಲೆಲೂಯಾ. ಸೊ ಬ್ರದರ್ ಆ್ಯಂಡ್ ಸಿಸ್ಟರ್, ನೀನು ಯೋಚನೆ ಮಾಡ್ತಾ ಇರ್ಬೋದು, ಆದರೆ ದೇವ್ರು ಹೇಳ್ತಾ ಇದ್ದಾನೆ, ನಿನ್ನ ಪ್ರತಿಯೊಂದು ಶೋಧನೆಯಲ್ಲೂ ಕೂಡ ನಾನು ನಿನ್ನ ಜೊತೆಗೇ ಇದ್ದೀನಲ್ಲ ಕಂದ. ಹಲ್ಲೆಲೂಯಾ. ನೀನು ಎಂಥ ಅವಮಾನ ಅನುಭವಿಸಿದ್ರು ಕೂಡ ನಾನು ನಿನಗೆ ಸಮಾಧಾನ ಕೊಡ್ತಾ ಇದ್ದೇನಲ್ವಾ, ನಿನ್ನ ನಾನು ನೋಡ್ತಿದ್ದೇನಲ್ವಾ. ಹಲ್ಲೆಲೂಯಾ. ನಿನಗೆ ಕೊಡುವ ಬಹುಮಾನ ಇಟ್ಕೊಂಡು ನಾನು ಕಾಯ್ತಾ ಇದ್ದೇನೆ. ನೀನು ಅವೆಲ್ಲ ಪೆಟ್ಟು ತಿಂದರೂ ಕೂಡ ನನ್ನ ಹತ್ರ ಬರ್ತೀಯ ನಾನು ಒಂದು ಆಸೆಯಿಂದ. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರ ಇಲ್ಲಿ ವಾಕ್ಯದಲ್ಲೂ ಕೂಡ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಲು ಓಡಿರಿ. ಹಲ್ಲೆಲೂಯಾ. ಓಡ್ರಿ. ಯಾಕೆ ನಿಂದಿರ್ತಾ ಇದ್ದೀರಾ? ಕ್ರಿಸ್ತನ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ, ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ. ಏನೇ ಅಡ್ಡ ಬಂತು, ಹಲ್ಲೆಲೂಯಾ, ಕಲ್ಲು ಬಂತು, ಮುಳ್ಳು ಬಂತು ಅಂತ ಹೇಳ್ಬಿಟ್ಟು ಹಿಂದೆ ಯಾಕೆ ಹೋಗ್ತಾ ಇದೀಯಾ? ಕಲ್ಲು ಬರಲಿ, ಮುಳ್ಳು ಬರಲಿ, ಅಗ್ನಿ ಬರಲಿ, ನಿನ್ನ ಹೋಗೋ ದಾರಿಯಲ್ಲಿ ದೇವರನ್ನ ಜೊತೆಗಿರುವಾಗ ಪ್ರತಿಯೊಂದು ಕೂಡ ನೀನು ದಾಟ್ಕೊಂಡು ಹೋಗ್ತೀಯ. ಹಲ್ಲೆಲೂಯಾ. ಪ್ರತಿಯೊಂದು ಕೂಡ ದೇವರ ನಾಮದಿಂದ ದಾಟ್ಕೊಂಡು ಹೋಗ್ತೀಯ, ನೀನು ದಾಟ್ಕೊಂಡು ಹೋಗ್ತೀಯ. ದೇವರನ್ನ ಪಾರು ಮಾಡೇ ಮಾಡ್ತಾನೆ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗೋದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗೋದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಮುಳುಗೋದಿಲ್ಲ. ಹಲ್ಲೆಲೂಯಾ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗೋದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ಓ ದೇವರೇ, ನೀ ಜೊತೆ ಇರುವಾಗ, ಓ ದೇವರೇ, ನೀ ಜೊತೆ ಇರುವಾಗ ನನಗ್ಯಾವ ಹಾನಿಯೂ ಆಗುವುದಿಲ್ಲ, ನನಗ್ಯಾವ
ನನಗ್ಯಾವ ಹಾನಿಯೂ ಆಗುವುದಿಲ್ಲ. ಏಸಯ್ಯ ಆರಾಧನೆ, ಏಸಯ್ಯ ನಿಮಗೆ ಆರಾಧನೆ, ಏಸಯ್ಯ ಆರಾಧನೆ, ಏಸಯ್ಯ ನಿಮಗೆ ಆರಾಧನೆ. ಹಲ್ಲೆಲೂಯಾ. ನೋಡ್ದಲ್ವಾ ಪ್ರಿಯರೇ, ನದಿಗಳು ದಾಟುವಾಗ ನಾನು ಮುಳುಗೋದಿಲ್ಲ, ಅಗ್ನಿಯಲ್ಲಿ ನಾನು ನಡೆಯುವಾಗ ಸುಡುವುದಿಲ್ಲ. ಓ ದೇವ, ನನ್ನ ಜೊತೆ ಇದೆಯಾ ನೀನು ಅಂದ್ಕೊಂಡು ಹೋಗು. ಬ್ರದರ್ ಆ್ಯಂಡ್ ಸಿಸ್ಟರ್, ಹಿಂದೆ ಮಾತ್ರ ನಿಂದ್ರು ಬೇಡ, ಓಡ್ತಾ ಇರು. ನಿನಗೋಸ್ಕರ ಹತ್ರ ಬಹುಮಾನ ಇಟ್ಟಿದ್ದಾನೆ. ಯಾರೇ ಏನೇ ಅಂದ್ರಂತ, ಹಲ್ಲೆಲೂಯಾ, ಪ್ರತಿಯೊಂದು ನೋವಿನಲ್ಲಿ ಬೀಳ್ತಾ ಇದೆಯಾ ಅಂತ, ಹೇಳಿಕೊಳ್ಳಲಾರಂಥ ಬಾಧೆ ಸಮಸ್ಯೆದಲ್ಲಿ ಇದೆಯಾ ಅಂತ ಹಿಂದೆ ಹೋಗಬೇಡ. ಬರ್ತವೆ, ಅನೇಕ ಸಮಸ್ಯೆಗಳು ಬರ್ತವೆ. ಯಾಕೆಂದರೆ ನೀನು ಬಹುಮಾನ ತಗೊಳ್ಬೇಕಂತ ಓಡ್ತಾ ಇದೀಯ ಅಂದರೆ ನಿನ್ನ ಬಹುಮಾನವನ್ನು ಅಪಹರಿಸಲು ಸೈತಾನನು ಅಡ್ಡ ಬರ್ತಾ ಇದ್ದಾನೆ. ಹಲ್ಲೆಲೂಯಾ, ಅಡ್ಡ ಬರ್ತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ನಿಂದ್ರೆ ಬೇಡ್ರಿ. ಪ್ರತಿಯೊಂದು ಶೋಧನೆ ಕೂಡ ನೀನು ಎದುರಿಸ್ಕೊಂಡು ಹೋಗು. ದೇವರು ನಿನ್ನೊಟ್ಟಿಗಿದ್ದಾನೆ. ಹಲ್ಲೆಲೂಯಾ. ಯಾವ ಮನುಷ್ಯರು ನಿನ್ನೊಟ್ಟಿಗಿಲ್ಲ. ಹಲ್ಲೆಲೂಯಾ. ಮನುಷ್ಯರು ಏನೇ ಅಂದ್ರೆ ಅಂತ ನೀನು ಭಯ ಪಟ್ಕೋಬೇಡ. ಈ ಪ್ರಪಂಚ ಪ್ರತಿಯೊಬ್ಬ ಮನುಷ್ಯರು ಕೂಡ ಶಾಶ್ವತವಲ್ಲ ನಿನ್ನ ಜೊತೆಗೆ. ನಮ್ಮ ಸೃಷ್ಟಿಕರ್ತನಾದ ತಂದೆಯನ್ನು ನಮ್ಮ ಜೊತೆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನೇ ನಮ್ಮ ಜೊತೆಗಿರ್ತಾನೆ, ಶಾಶ್ವತವಾಗಿ ಆತನೇ ನಮ್ಮ ಜೊತೆಗಿರ್ತಾನೆ. ಯಾರು ಕೂಡ ನಮ್ಮ ಜೊತೆಗೆ ಬರೋದಿಲ್ಲ. ಹಲ್ಲೆಲೂಯಾ. ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ನೀನು ಅವರಿದ್ದಾರೆ ನನ್ನ ಜೊತೆ, ಇವರಿದ್ದಾರೆ ನನ್ನ ಜೊತೆ ಅಂತ ನೀನು ಯೋಚನೆ ಮಾಡ್ತಿರ್ಬೋದು. ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾರೆ, ಹಲ್ಲೆಲೂಯಾ. ನಾನು ಇಷ್ಟಪಟ್ಟವ್ರು ಇದ್ದಾರೆ, ನನ್ನ ತಂದೆ ತಾಯಿ ಇದ್ದಾರೆ, ಹಲ್ಲೆಲೂಯಾ. ನಮ್ಮ ಸೇವಕರಿದ್ದಾರಂತಂದ್ರೂ ಕೂಡ ಯಾರ ಮೇಲಾದ್ರೂ ಭರವಸೆ ಇಡ್ಬೋದು ನೀನು. ಬಟ್ ಮನುಷ್ಯರ ಮೇಲೆ ಯಾರ ಮೇಲೆ ಭರವಸೆ ಇಡೋಕ್ಕೆ ಹೋಗಬೇಡ. ಹಲ್ಲೆಲೂಯಾ. ಮನುಷ್ಯರ ಮೇಲೆ ಯಾರ ಮೇಲೂ ಕೂಡ ದೃಷ್ಟಿಸಬೇಡ. ಯಾರು ದೃಷ್ಟಿಸ್ಬೇಕು ನೀನು? ನಮ್ಮ ತಂದೆಯಾದ ಕರ್ತರನ್ನು ದೃಷ್ಟಿಸ್ಬೇಕು ನೀನು. ಯಾಕೆಂದರೆ ನೀನು ಪ್ರತಿಯೊಂದು ನೋವಲ್ಲೂ ಕೂಡ ಆತ ನಿನ್ನ ಜೊತೆಗಿರ್ತಾನೆ. ಹಲ್ಲೆಲೂಯಾ. ನಿನ್ನ ಪ್ರತಿ ಕಣ್ಣೀರಲ್ಲೂ ಕೂಡ ಆತ ಜೊತೆಗಿರ್ತಾನೆ. ನಿನಗೊಂದು ಅವಮಾನ ಬಂತಂದರೆ ಆತನ ಜೊತೆಗೇ ಇರ್ತಾನೆ. ಆ ಅವಮಾನವನ್ನು ಕೂಡ ನೀನು ಎದುರಿಸಿ ಮುಂದೆ ಹೋಗು. ಹಲ್ಲೆಲೂಯಾ. ತಂದೆಯಾದ ಕರ್ತನೇ ನಿನ್ನ ಒಟ್ಟಿಗಿರಬೇಡ. ಹಲ್ಲೆಲೂಯಾ. ತಂದೆಯಾದ ಕರ್ತನೇ ನೀನು ಒಟ್ಟಿಗಿರುವಾಗ ಮನುಷ್ಯರು ಯಾಕೆ ನೀನು ದೃಷ್ಟಿಸ್ತೀಯ ಸಹೋದರಿ? ಹಲ್ಲೆಲೂಯಾ. ಮನುಷ್ಯರು ಯಾಕೆ ದೃಷ್ಟಿಸ್ತೀಯ ನೀನು ಸಹೋದರ? ಬೇಡ. ನಮ್ಮ ತಂದೆಯಾದ ಕರ್ತನ ನಮಗೆ ವಾಗ್ದಾನ ಮಾಡಿದ್ದಾನೆ, ನೀನು ಓಡು ಮಗನೇ, ನೀನು ಓಡು ಮಗಳೇ, ನಾನು ನಿನಗೆ ಬಹುಮಾನ ಕೊಡ್ತೇನೆ, ಬಿರುದನ್ನು ಕೊಡ್ತೇನೆ. ಹಲ್ಲೆಲೂಯಾ. ಎಲ್ಲರಂತೆ ನೀನು ಕೂಡ ಓಡು, ನಿಂದ್ರು ಬೇಡ ಅಂತ ಹೇಳ್ತಾ ಇದ್ದಾನೆ. ಸೊ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ಬಿಟ್ಟು ಪ್ರಿಯರೇ ಓಡ್ತಾ ಇರಬೇಕು. ಹಲ್ಲೆಲೂಯಾ. ಓಡ್ತಾ ಇರಬೇಕು. ಎಲ್ಲೆಲ್ಲೂ ನಿಂದ್ರಕ್ಕೆ ಹೋಗಬೇಡ. ನಿನಗೆ ಏನೇ ಒಂದು ಸಮಸ್ಯೆ ಬಂತಂದ್ರೆ ಕೂಡ ನಿಂದ್ರಕ್ಕೆ ಹೋಗಬೇಡ. ಏನಪ್ಪ ಪದೇ ಪದೇ ಹೇಳ್ತಾರೆ ಇವ್ರಂತ ನೀನು ಬೇಜಾರು ಮಾಡ್ಕೊಬೇಡು. ಆದರೆ ಬೇಜಾರು ಮಾಡ್ಕೊಳ್ಬೋದು, ಆದರೆ ದೇವರಲ್ಲಿ ಹೇಳ್ತಾ ಇದ್ದಾನೆ, ನೀನು ನಿಂದ್ರಬೇಡ ಮಗಳೇ, ನೀನು ನಿಂದ್ರಬೇಡ ಮಗನೇ. ಪ್ರತಿಯೊಂದು ಶೋಧನೆ ಕೂಡ ನಾನು ನಿನ್ನ ಜೊತೆಗೆ ಇರ್ತೇನೆ, ಇದ್ದೀನಿ, ಮುಂದೆನೂ ಇರ್ತೀನಿ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಾಲೆ ತಾಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಾಲೆ ತಾಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ನನ್ನೇಸುವೆ ನಿಮಗೆ ನನ್ನಾರಾಧನೆ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ನನ್ನೇಸುವೆ ನಿಮಗೆ ನನ್ನಾರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ನನ್ನೇಸುವೆ ನಿಮಗೆ ನನ್ನಾರಾಧನೆ, ನಿಮಗೆ ನನ್ನಾರಾಧನೆ. ನನ್ನೇ
ನನ್ನೇಸುವೆ ನಿಮಗೆ ನನ್ನ ಆರಾಧನೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನಿನ್ನೆ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಎಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಎಲ್ಲ. ಆಶ್ರಯವೇ ನನ್ನ ಆಧಾರವೇ ನಿಮಗೆ ನನ್ನ ಆರಾಧನೆ. ನನ್ನೇಸುವೆ ನಿಮಗೆ ನನ್ನ ಆರಾಧನೆ. ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ ಟು ಮಾಸ್ಟರ್. ಹೊರಬ ಶಬರಿ ಖುರಾಬಲಬ ಓರಿ ಬಲಬ ಶಬರಿ ಖುರಲಮ ಓರಿ ಬಲಬ ಶಬರಿ ಶಂದರಿ. Hallelujah. Thank you Lord. Glory to Master. Holy Spirit, touch of the Jesus, fire in the Jesus. Oh ralaba shabaruba laba diri kurama karidaralaba shabari. Hallelujah. Thank you Lord. ತಂದೆಯಾದ ಕರ್ತನೆ, ಈ ಮಕ್ಕಳನ್ನು ಮುಟ್ಟು ಸ್ವಾಮಿ. ಅಪ್ಪ ಕರ್ತನೆ, ಇವು ಯಾವುದರಲ್ಲಿ ಬಿದ್ದು ಹೋಗಿದ್ದಾರೋ ಪ್ರಭು ಅಯ್ಯ, ಇವರನ್ನು ಮುಟ್ಟು ಸ್ವಾಮಿ. ಇವರು ಯಾವುದೇ ಒಂದು ಲೋಕದ ಆಸೆ ಮೇಲೆ ಬಿದ್ದಿದ್ದಾರೋ ಪ್ರಭು, ಯಾವುದೇ ಒಂದು ಶೋಧನೆಯಲ್ಲಿ ಬಿದ್ದಿದ್ದಾರೋ ಸ್ವಾಮಿ, ಯಾವುದೋ ಒಂದು ಸಂಕಟದಲ್ಲಿ ಹೇಳಿಕೊಳ್ಳಲಾರಂಥ ಭಾರದಲ್ಲಿ ಬಿದ್ದಿದ್ದಾರೋ ಪ್ರಭು ಕರ್ತನೆ, ಇವರನ್ನು ಆತ್ಮಿಕ ಜೀವಿತದಲ್ಲಿ ಹೆಚ್ಚಾಗಿ ಬಲಪಡಿಸು ಪ್ರಭು. ಪವಿತ್ರಾತ್ಮದಿಂದ 2ರಷ್ಟು ಬಲವನ್ನು ಕೊಟ್ಟು ಈ ಮಕ್ಕಳಿಗೆ ನೀನು ಆಶೀರ್ವದಿಸು. ಅದ್ಭುತ ಕಾರ್ಯಗಳಲ್ಲಿ ನಡೆಸು ನಿನ್ನ ಯೇಸುವಿನ ನಾಮದಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಪ್ರಭು. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕರ್ತನೆ. ಈ ಮಕ್ಕಳು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೋ ಪ್ರಭು, ಪ್ರತಿಯೊಬ್ಬರ ಶೋಧನೆಯಲ್ಲಿ ಪ್ರತಿಯೊಬ್ಬ ನೋವಲ್ಲೂ ಕೂಡ ಕರ್ತನೆ ನಿನ್ನ ಜೊತೆಯಾಗಿ ಪ್ರಭು. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕರ್ತನೆ. ಇವರಿಗೆ ಇರುವಂಥ ಎಲ್ಲ ದುರಾತ್ಮನ ಕಾರ್ಯ, ಸೈತನ ಕಾರ್ಯಗಳು, ನನಗೆ ಕೊಟ್ಟ ಅಧಿಕಾರದ ಮೇಲೆ ಸ್ವಾಮಿ ಕರ್ತನೆ ಎಲ್ಲವನ್ನು ಯೇಸುವಿನ ನಾಮದಿಂದ ಲಯ ಮಾಡ್ತಾ ಇದ್ದಾನೆ. ನೇಮ್ ಆಫ್ ದಿ ಜೀಸಸ್ ರೀ ಶಾಬರ ಕೊರಲನ. ಹಾಲಲ್ಲೂಯ. ಟಚ್ ಆಫ್ ದಿ ಜೀಸಸ್. ಗ್ಲೋರಿ ಟು ಮಾಸ್ಟರ್. ಹಾಲಲ್ಲೂಯ. ರೀ ಲಾಬ ಶಬರು ಬಲ ಬದಿರು ಕೊರ ಕರಲನ. ಹಾಲಲ್ಲೂಯ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್ ಕರ್ತನೆ. ನಿಮಗೆ ಸ್ತೋತ್ರಗಳು ರಾಜ. ಇವರಿಗಿನ್ನೂ ಆತ್ಮಿಕ ಬಲವನ್ನು ತುಂಬಿಸಿ ಸ್ವಾಮಿ ಕರ್ತನೆ. ಇವರು ಓಟವನ್ನು ಓಡುವಂತೆ ಪ್ರಭು, ಎಲ್ಲಿ ಕೂಡ ನಿಲ್ಲಲಾರದಂತೆ, ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಬಿದ್ದು ಹೋಗಲಾರದಂತೆ ಮುಂದೆ ಓಡುವಂತೆ ಪ್ರಭು. ಪ್ರತಿಯೊಬ್ಬರಿಗೂ ಕೂಡ ಅಗ್ನಿ ಅಭಿಷೇಕವನ್ನು ಯೇಸುವಿನ ನಾಮದಲ್ಲಿ ಕರ್ತನ ತುಂಬಿಸು ಪ್ರಭು. ಆಶೀರ್ವದಿಸು, ಅದ್ಭುತ ಕಾರ್ಯಗಳನ್ನು ನಡೆಸಂತ ಕೇಳಿಕೊಳ್ಳುತ್ತಾ ನಮ್ಮ ತಂದೆಯಾದ ಕರ್ತನೆ ಅಪ್ಪ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ವಂದನೆ ಸಲ್ಲಿಸುತ್ತೇವೆ ಪ್ರಭು. ಅಪ್ಪ ನಿಮಗೆ ವಂದನೆಗಳು ರಾಜ. ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ ಪ್ರಭು. ಯೇಸು ರಕ್ತಕ್ಕೆ ಸಂಪೂರ್ಣ ಜಯವಾಗಲಿ. ಅಮ್ಮ, ನನ್ನ ಮನವೇ ಕೊಂಡಾಡು, ಆತನ ನಾಮ ಪರಿಶುದ್ಧ. ನನ್ನ ಮನವೇ ಆತನ ಸರ್ವಾಂದ್ರಿ ನಾಮಗಳನ್ನು ಕೀರ್ತಿಸ್ರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರ್ತೋಗಬೇಡ್ರಿ. ಅಮಾನ್ ಜೀಸಸ್ ಅಮಾನ್. ಪರಲೋಕದಲ್ಲಿರುವ ನನ್ನ ಪರಮ ತಂದೆಯಾದ ದೇವರೇ, ನಿನ್ನ ನಾಮ ಪರಿಶುದ್ಧವೆಂದೆನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನಡೆಯುವ ಪ್ರಕಾರ ಭೂಲೋಕದಲ್ಲೂ ಕೂಡ ನೆರವೇರಿಸು ರಾಜ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿ. ನಮಗೆ ಪ್ರತಿಯೊಬ್ಬರ ತಪ್ಪನ್ನು ಕ್ಷಮಿಸುವಂತೆ, ನಮ್ಮ ತಪ್ಪು ಅವರು ಕ್ಷಮಿಸುವಂತೆ ಒಳ್ಳೆ ಕ್ರಿಸ್ತನ ಮನಸ್ಸನ್ನು ನೀಡು. ಯಾವುದೇ ಶೋಧನೆಗೆ ಒಳಗಾಗದಂತೆ ರಾಜ, ಎಲ್ಲ ಕೇಡು ಅಪಾಯ ಕಾರ್ಯಗಳನ್ನು ನಮ್ಮ ತಪ್ಪಿಸಿ ಕಾಪಾಡ್ರಿ. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ನಿಮ್ಮದಾಗಿರಲಿ. ಅಮಾನ್ ಜೀಸಸ್ ಅಮಾನ್. ನಿನ್ನ ಸನ್ನಿಧಾನದಲ್ಲಿ ನಿನ್ನ ಮಗನಾದ ನಾನು, ನಿಮ್ಮ ಮಕ್ಕಳಾದ ನಾವು ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಸ್ತುತಿ ಸ್ತೋತ್ರ ಘನತೆ ಮಾನ ಪ್ರಭಾವ ಎಲ್ಲವೂ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ನನ್ನ ನಜರೀತಾದ ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ಅಪ್ಪ. ನಮ್ಮ ಜೀವಳ ಪರಲೋಕದಲ್ಲಿರುವ ನನ್ನ ಪರಮ ತಂದೆಯಾದ ದೇವರೇ. ಅಮಾನ್ ಜೀಸಸ್ ಅಮಾನ್. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು ಅಮಾನ್.